ಆರ್‌ಬಿಐ ಕ್ಯಾಶ್ ವಿಡ್ರಾವಲ್ ಲಿಮಿಟ್ ನಲ್ಲಿ ಬದಲಾವಣೆ ಮಾಡಿದೆ. 50,000 ರೂಪಾಯಿ ವಿಡ್ರಾ ಮಾಡೋಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಫೆಬ್ರವರಿ 20 ರಿಂದ 50,000 ರೂಪಾಯಿ ವಿಡ್ರಾ ಮಾಡೋಕೆ ಅವಕಾಶವನ್ನ ಎಟಿಎಂ ನಲ್ಲಿ ನೀಡಲಾಗುತ್ತೆ. ವಾರಕ್ಕೆ 50,000 ರೂಪಾಯಿ ವಿಡ್ರಾ ಮಾಡೋಕೆ ಅವಕಾಶ ಇರುತ್ತೆ. ಈಗ 24,000 ಏನು ಲಿಮಿಟ್ ಇದೆ, ಇದನ್ನ 50,000ಕ್ಕೆ ವಾರಕ್ಕೆ ಏರಿಕೆ ಮಾಡಲಾಗಿದೆ. 20ನೇ ತಾರೀಕಿನಿಂದ ಫೆಬ್ರವರಿ 20 ರಿಂದ ಈ ಹೊಸ ಬದಲಾವಣೆ ಅನ್ವಯ ಆಗುತ್ತೆ. ಮಾರ್ಚ್ 13ರ ನಂತರ ಕ್ಯಾಶ್ ವಿಡ್ರಾಗೆ ಯಾವುದೇ ರೀತಿಯ ನಿಯಮ ಇರೋದಿಲ್ಲ. ಅಂದರೆ ಈಗ ಫೆಬ್ರವರಿ 20ನೇ ತಾರೀಕಿನ ನಂತರ 24,000 ಲಿಮಿಟ್ ಅನ್ನ ವಾರಕ್ಕೆ 50,000ಕ್ಕೆ ಏರಿಕೆ ಮಾಡಲಾಗುತ್ತೆ. ನಂತರ ಮುಂದಿನ ತಿಂಗಳು ಅಂದರೆ ಮಾರ್ಚ್ 13ನೇ ತಾರೀಕಿನ ನಂತರ ಯಾವುದೇ ರೀತಿಯ ಮಿತಿ ಇರೋದಿಲ್ಲ. ಅಂದರೆ ಈಗ ನೋಟ್ ಬ್ಯಾನ್ಗಿಂತ ಮುಂಚೆ ಯಾವ ರೀತಿಯ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿ ಮತ್ತೆ ಈಗ ರಿಸ್ಟೋರ್ ಆಗುತ್ತೆ. ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಅಥವಾ ನಿಯಮಗಳು ಅನ್ವಯ ಆಗೋದಿಲ್ಲ ಮಾರ್ಚ್ 13ರ ಬಳಿಕ. ಈಗ ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಯುತ್ತೆ. ಈಗೇನು ನಿಯಮ ಇದೆ ಅದೇ ಮುಂದುವರಿಯುತ್ತೆ. ಆದರೆ ಫೆಬ್ರವರಿ 20ನೇ ತಾರೀಕಿನ ಬಳಿಕ ವಾರದ ಮಿತಿಯನ್ನ 24,000ದಿಂದ 50,000ಕ್ಕೆ ಏರಿಸಿ ಈಗ ನಿಯಮದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಈಗ ಹಂತ ಹಂತವಾಗಿ ಕ್ಯಾಶ್ ಫ್ಲೋವನ್ನ ನಾರ್ಮಲ್ ಮಾಡುವಂತಹ ಪ್ರಯತ್ನ ಈಗ ಆರ್‌ಬಿಐ ನಡೆಸ್ತಾ ಇರುವಂತದ್ದು ಮತ್ತು ಮತ್ತಷ್ಟು ಕ್ರಮಗಳನ್ನ ಈಗ ಕೈಗೊಳ್ಳಲಾಗ್ತಾ ಇದೆ. ನೋಟ್ ಬ್ಯಾನ್ ಅವಧಿ ಮುಗಿದ ಬಳಿಕ ಹಂತ ಹಂತವಾಗಿ ಈಗಾಗಲೇ 2-3 ಬಾರಿ ಲಿಮಿಟ್ ಅನ್ನ ಹೆಚ್ಚು ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಕ್ಯಾಶ್ ವಿಡ್ರಾವಲ್ ಲಿಮಿಟ್ ಅನ್ನ ಏರಿಕೆ ಮಾಡಲಾಗಿದೆ. ಈ ಹಿಂದೆ ಯಾವುದೇ ರೀತಿಯ ದೈನಂದಿನ ಡೇ ಟು ಡೇ ಬೇಸಿಸ್ ನಲ್ಲಿ ವಿಡ್ರಾವಲ್ ಮಾಡುವ ಮಿತಿಯನ್ನ ಏರಿಕೆ ಮಾಡಿದ್ರು ಕೂಡ ವಾರದ ಮಿತಿಯನ್ನ 24,000ಕ್ಕೆ ಮಾತ್ರ ನಿಗದಿಗೊಳಿಸಲಾಗಿತ್ತು. ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿರಲಿಲ್ಲ. ಆದರೆ ಈಗ ಮಾಡಿರುವಂತಹ ಬದಲಾವಣೆಗಳಲ್ಲಿ ಎಟಿಎಂ ವಿಡ್ರಾವಲ್ ಮಿತಿಯನ್ನ ವಾರಕ್ಕೆ 24,000ದಿಂದ ಡಬಲ್ಗಿಂತನೂ ಜಾಸ್ತಿ ಮಾಡಲಾಗಿದೆ. 50,000ಕ್ಕೆ ಏರಿಕೆ ಮಾಡಲಾಗಿದೆ ಒಂದು ವಾರಕ್ಕೆ. ಇದು ಫೆಬ್ರವರಿ 20ರ ನಂತರ ಅನ್ವಯ ಆಗುತ್ತೆ. ಮುಂದಿನ ತಿಂಗಳು ಅಂದರೆ ಮಾರ್ಚ್ 13ನೇ ತಾರೀಕಿನ ಬಳಿಕ ಎಟಿಎಂ ವಿಡ್ರಾವಲ್ನಲ್ಲಿ ಅಥವಾ ಟ್ರಾನ್ಸಾಕ್ಷನ್ಗಳಲ್ಲಿ ಯಾವುದೇ ರೀತಿಯ ಮಿತಿ ಇರೋದಿಲ್ಲ. ಕ್ಯಾಶನ್ನು ವಿಡ್ರಾ ಮಾಡಲಿಕ್ಕೆ ನೋಟ್ ಬ್ಯಾನ್ಗಿಂತ ಮುಂಚೆ ಯಾವ ರೀತಿಯ ಪರಿಸ್ಥಿತಿ ಇತ್ತು ಆ ರೀತಿಯ ಪರಿಸ್ಥಿತಿ ಮತ್ತೆ ಈಗ ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ. ಮಾರ್ಚ್ 13ರ ಬಳಿಕ ಯಾವುದೇ ರೀತಿಯ ನಿಯಮ ಕ್ಯಾಶ್ ವಿಡ್ರಾವಲ್ಗೆ ಅನ್ವಯ ಆಗೋದಿಲ್ಲ.